ಆ ಟೈಮಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್, ಐ ಮೇಡ್ ಎ ಪ್ರಾಫಿಟ್ ಆಫ್ 1.5 crores 2 crores. ಹಾಗಾದ್ರೆ ಇಂಡಸ್ಟ್ರಿಯಲ್ಲಿ ದಯಾಳ್ ಕಳ್ಕೊಂಡೋದಕ್ಕಿಂತ ಪಡ್ಕೊಂಡಿದ್ದೇ ಹೆಚ್ಚು. ಈ ಸಿನಿಮಾ ಏನಾದ್ರು ನಾವು ಎಲ್ಲ ನೋಡಿ ಹಿಟ್ ಮಾಡಿಬಿಟ್ರೆ ಕನ್ನಡ ಸಿನಿಮಾ ಕ್ವಾಲಿಟಿ ಚೇಂಜ್ ಆಗುತ್ತೆ ಅಂದ್ರೆ ಬೌಂಡ್ ಸ್ಕ್ರಿಪ್ಟ್ ಯೋಗರಾಜ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಅಂದ ತಕ್ಷಣ ನಾಕೊಂಡು ಬಂದ್ಬಿಟ್ಟಿದ್ದೀವಿ. 450 ರೂಪಾಯಿ ಜೇಬಲ್ಲಿ ಇಟ್ಕೊಂಡು ಬೆಂಗಳೂರಿಗೆ ಬಂದು 4 ಕೋಟಿ ಸಿನಿಮಾ ಮಾಡ್ತೀರಿ. ಈಗ ಏನ್ ಡಿಸೈಡ್ ಮಾಡ್ತೀನಿ ಅಂದ್ರೆ ಹೀರೋಗಳು ಹಿಂದೆ ಹೋಗ್ಬಾರ್ದು. ನಾನು ಹೇಳ್ತೀನಿ ರೀ, ಈ ಬೌಂಡ್ ಸ್ಕ್ರಿಪ್ಟ್ ಬೇಡ, ರಕ್ಷಿತ್ ಶೆಟ್ಟಿ ಬೇಡ. ದಯಾಳಿಗೆ ಒಂದು ಆಸೆ ಇತ್ತು, ಅದೇ ಆಗದ ಕೊನೆ ಅದಕ್ಕೆ ರಾಜ್ಯ ಪ್ರಶಸ್ತಿ. ಹೌದು, ದಯಾಳಿಗೆ ಒಂದು ಆಸೆ ಇತ್ತು, ನಾನೊಬ್ಬ ನಟ ಆಗ್ಬೇಕಂತ. ಆ ಆಸೆನ ಕೂಡ ಭಟ್ರು ಈಡೇರಿಸ್ತಾರೆ. ಅದು ಗಾಳಿಪಟದ ಡ್ರ್ಯಾಗುಲಾ ಪಾತ್ರದಲ್ಲಿ. ಹೌದು 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 ಸರ್. ಇಲ್ಲ, ಆ ಟೈಮ್ಗೆಲ್ಲ ನನಗೆ ಆ ಆಸೆ ಆಕ್ಚುಲಿ ಕಮ್ಮಿ ಆಯ್ತು. ಆಕ್ಟರ್ ಆಗ್ಬೇಕು ಅನ್ನೋದು ಕಮ್ಮಿ ಆಗೋದು. ಬಿಸ್ನೆಸ್ ಹೌದು, ಬಿಸ್ನೆಸ್ ನೋಡ್ಬಿಟ್ಟಿದ್ದೀನಿ. ಆಮೇಲೆ ನನಗೆ ಪ್ರೊಡಕ್ಷನ್ ಅಂದ್ರೆ ಏನು, ಡಿಸ್ಟ್ರಿಬ್ಯೂಷನ್ ಏನು ಎಲ್ಲ ಗೊತ್ತಾಯ್ತು. ಆ ಟೈಮಲ್ಲಿ ಡೈರೆಕ್ಷನ್ ಎಲ್ಲ ಗೊತ್ತಾಯ್ತಲ್ಲ. ನನಗೆ ಆಕ್ಟಿಂಗ್ ಅನ್ನೋದು ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ನಾನು ಯಾವಾಗಲೂ ನಾನು ಇರೋ ಕಡೆ ಯೋಗರಾಜ್ ಭಟ್ರು ಯಾವಾಗಲೂ ನಾನು ಏನ್ ಮಾತಾಡಿದ್ರು ಒಂಥರ ನಾನು ತುಂಬಾ ಕಾಮಿಕಲ್ ಆಗಿ ಅದನ್ನ ಕನ್ವರ್ಟ್ ಮಾಡ್ಬಿಡ್ತೀನಿ ಆ ಸಿಚುವೇಶನ್. ಸೊ ಅದನ್ನ ನೋಡಿ ಏನ್ ಮಾಡಿದ್ರು, ಒಂದು ಪಾಯಿಂಟ್ ಅಲ್ಲಿ ಇಲ್ಲ ಅದು ಆ ಕ್ಯಾರೆಕ್ಟರ್ಗೆ ನಾನು ಒಬ್ರು ಹೇಳ್ತೀನಿ ಇರಿ ಫಸ್ಟ್ ನಾಗಶೇಖರ್ ಹೆಸರು ಹೇಳಿದ್ರು. ಸರ್ ನಾಗಶೇಖರ್ ಡೇಟ್ ಹೇಳಿ ಸರ್, ನಾನು ನಾಗಶೇಖರ್ ಹತ್ರ ಮಾತಾಡ್ಬೇಕು ಅಂತ ಕೇಳಿದೆ. ಯಾರಪ್ಪ ನಾನು ಹೇಳ್ತೀನಿ ಡೇಟ್ ಅಂತ ಹೇಳಿದ್ರೆ ಕೊನೆ ತನಕ ಹೇಳಿಲ್ಲ. ಸಡನ್ ಆಗಿ ನೋಡಿದ್ರೆ ಒಂದ್ ದಿವಸ ನೀವೇ ಕ್ಯಾರೆಕ್ಟರ್ ಮಾಡೋದು ಅಂತ ಹೇಳಿದ್ರು. ಅದನ್ನ ಫಿಕ್ಸ್ ಮಾಡಿದ್ದು. ಬಟ್ ಇವತ್ತು ತನಕನು ಈವನ್ ಆಫ್ಟರ್ 10-12 years 15 years ಆದ್ಮೇಲೂ ಆ ಕ್ಯಾರೆಕ್ಟರ್ ಇವತ್ತು ನಿಂತಿದೆ ಅಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ಯೋಗರಾಜ್ ಸರ್. ಯಾವತ್ತು ಅದೇ ಸಿನಿಮಾದಲ್ಲಿ ಒಂದು ಅಷ್ಟು ವಿಷಯ ಜ್ಞಾಪಕ ಇರುತ್ತೆ ಅಲ್ಲ, ಆ ತರ ನನ್ನ ಕ್ಯಾರೆಕ್ಟರು ಆ ಸಿನಿಮಾ ಅದು ಯಾವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಜ್ಞಾಪಕ ಇರುತ್ತೆ. ಜನಗಳು ಯಾವತ್ತೂ ಮರೆಯಲ್ಲ ಆ ತರ ಒಂದು ಕ್ಯಾರೆಕ್ಟರ್. 450 ರೂಪಾಯಿ ಜೇಬಲ್ಲಿ ಇಟ್ಕೊಂಡು ಬೆಂಗಳೂರಿಗೆ ಬಂದು 4 ಕೋಟಿ ಸಿನಿಮಾ ಮಾಡ್ತೀರಿ. ಅದೊಂದು ಲೈಫಲ್ಲಿ ದೊಡ್ಡ ಸರ್ಕಸ್ ಅದು ಮಾಡಿದ್ದು. ಆಮೇಲೆ ಲೈಫಲ್ಲಿ ಅದು ಎಲ್ಲೋ ಒಂದು ಕಡೆಗೆ ಏರಿಳಿತ ಆದಾಗ ನಿಮಗೆ ಅನಿಸ್ತಿಲ್ವಾ, ನಾನು ಇದು ತುಂಬಾ ರಿಸ್ಕ್ ತಗೊಳ್ತಾ ಇದ್ದೀನಿ ಅಂತ ಸಿನಿಮಾ ಮಾಡೋ ಮುಂಚೆ? ಇಲ್ಲ ಸರ್, ಯಾವತ್ತು ನನಗೆ ರಿಸ್ಕ್ ತಗೊಳ್ಳೋದಕ್ಕೆ ಭಯ ಬಂದಿಲ್ಲ. ಯಾಕಂದ್ರೆ ನಾನು ಸರ್ಕಸ್ ಸಿನಿಮಾ ಫಸ್ಟ್ ಪ್ರೊಡ್ಯೂಸರ್ ಆಗಿ ನಾನು ಮಾಡುವಾಗ, ಅದಕ್ಕೆ ಮುಂಚೆ ಗಾಳಿಪಟ ಐ ವಾಸ್ ಅ ಸ್ಟೇಕ್ ಹೋಲ್ಡರ್ ಅಷ್ಟೇ. ನನಗೆ ಇನ್ವೆಸ್ಟ್ಮೆಂಟ್ ಏನಿಲ್ಲ, ಟೋಟಲಿ ಡಿಸೈನ್ ಮಾಡಿ ಕೊಟ್ಟರೆ ನನಗೆ ಇಷ್ಟು ಪರ್ಸೆಂಟೇಜ್, ನಾನು ಒನ್ ಆಫ್ ದ ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ನನಗೆ ನಿಂದು ಇಷ್ಟು ಪರ್ಸೆಂಟೇಜ್ ಇದರಲ್ಲಿ ಪ್ರೊಡ್ಯೂಸರ್ ಆಗಿ ನಿಂದು ಬರುತ್ತೆ ಅನ್ನೋದು. ಅದರಿಂದ ನನ್ನ ಇನ್ವೆಸ್ಟ್ಮೆಂಟ್ ಏನು ಇರಲಿಲ್ಲ, ನನ್ನ ಬ್ರೈನ್ ಮಾತ್ರ ಇನ್ವೆಸ್ಟ್ಮೆಂಟ್. ಗಾಳಿಪಟ್ಟದಲ್ಲಿ ಸರ್ಕಸ್ ಅಲ್ಲಿ ನಾನು ದುಡ್ಡು ಇನ್ವೆಸ್ಟ್ ಮಾಡಿದೆ. ಬಟ್ ಲಕ್ಕಿಲಿ ಏನಂದ್ರೆ ಇಟ್ ವಾಸ್ ನಾಟ್ ಎ ಪ್ರೈವೇಟ್ ಫೈನಾನ್ಸ್. IDBI ಬ್ಯಾಂಕ್ ಅಲ್ಲಿ ಆ ಟೈಮಲ್ಲಿ ಫಿಲ್ಮ್ ಇಂಡಸ್ಟ್ರಿ ವಾಸ್ ರೆಕಗ್ನೈಸ್ಡ್ ಆಸ್ ಎ ಇಂಡಸ್ಟ್ರಿ. ಸೊ ದಟ್ ವಾಸ್ ದ ಓನ್ಲಿ ಬ್ಯಾಂಕ್ ವಿಚ್ ವಾಸ್ ಲೆಂಡಿಂಗ್ ಮನಿ. ಲೋನ್ ಆಗಿ ಕೊಡ್ತಾ ಇದ್ರು. ಆ ಬ್ಯಾಂಕ್ ಒಂದು ಮಾತ್ರ ಕೊಡ್ತಾ ಇದ್ರು. ಅಂಡ್ ರಾಕ್ಲೈನ್ ಸರ್ ತರ ಒಬ್ಬ ಗಾಡ್ ಫಾದರ್ ಆ ಟೈಮಲ್ಲಿ ನಮ್ಮ ಜೊತೆ ಇದ್ದು ಲೋನ್ ಕೊಡಿಸಿದ್ರು. ಲೋನ್ ಕೊಡಿಸಿ ಈ ವಾಸ್ ಗೈಡಿಂಗ್ ಮೀ. ಅದಕ್ಕೆ ಮುಂಚೆ ನನಗೆ ಗಾಳಿಪಟ ಅದು ಎಕ್ಸ್ಪೀರಿಯನ್ಸ್ ಇದೆ, ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಇದೆ. ಅದರಿಂದ ನನಗೆ ಭಯ ಏನೂ ಆಗಿಲ್ಲ. ಟು ಬಿ ಆನೆಸ್ಟ್, ನನಗೆ ಸರ್ಕಸ್ ಟೈಮ್ ಗಾಳಿಪಟ 2 ಟೈಮಲ್ಲೂ ಆ ಟೈಮಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್, ಐ ಮೇಡ್ ಎ ಪ್ರಾಫಿಟ್ ಆಫ್ 1.5 crores 2 crores. ಒಂದು ಮನೆ ಮಾಡಿದೆ, ಒಂದಷ್ಟು ಮಾಡಿದ್ದೀನಿ ಆ ಟೈಮಲ್ಲಿ. ಅಷ್ಟು ಮಾಡಿದೆ ಆ ಟೈಮ್ಗೆ ಹೇಳ್ತಾ ಇದ್ದೀನಿ. ಟುಡೇ ಇಟ್ ಇಸ್ ಅರೌಂಡ್ 5 to 6 crores, ಒಂದು 7-8 crores ಹೇಳ್ಬೋದು. ಆ ಟೈಮಲ್ಲಿ ಅಷ್ಟು ದುಡ್ಡು ಮಾಡಿದೆ ನಾನು. ಸೊ ನನಗೆ ಅವತ್ತು ರಿಸ್ಕ್ ಅಂತ ಏನು ಅನ್ಸಿಲ್ಲ. ಅದೇ ತರ ಒಂದೇ ಒಂದು, ಈಗ ನೀವು ಹೇಳಿದ್ರೆ ಒಂದು ವಿಷಯ ಚೆನ್ನಾಗಿ ಜ್ಞಾಪಿಸಿದ್ರೆ, ಏನಂದ್ರೆ ನಾನು ಬ್ಯಾಂಗ್ಳೂರ್ ಬರುವಾಗ ನನ್ನ ಹತ್ರ ಇದ್ದಿದ್ದು 450 ರೂಪಾಯಿ. ಆಮೇಲೆ ಪಾಂಡಿಚೇರಿ ಸಂಡೇ ಮಾರ್ಕೆಟ್ ಅಲ್ಲಿ ತಗೊಂಡೆ ಸೆಕೆಂಡ್ ಹ್ಯಾಂಡ್ ಪ್ಯಾಂಟ್ 2 ಶರ್ಟ್. ಇಷ್ಟೇ ನಮ್ಮ ಕೆಪಾಸಿಟಿ ಅಷ್ಟೇ. ನಾನು ಈವನ್ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯ್ ಆಗಿ ಬರುವಾಗಲೂ ನಾನೇನು ಹೊಸ ಪ್ಯಾಂಟ್ ಸ್ಟಿಚ್ ಮಾಡಿ ಯೂಸ್ ಮಾಡಿಲ್ಲ. ನಾನು ಪಾಂಡಿಚೇರಿ ಸಂಡೇ ಮಾರ್ಕೆಟ್ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಪ್ಯಾಂಟ್ ನಾನು ತಗೊಂಡ್ ಬಂದಿದ್ದು. ಓಕೆನಾ? ಸೊ ನನಗೆ ಯಾವತ್ತು ನಾನು ಕಳ್ಕೊಂಡ್ರು ಮತ್ತೆ ವಾಪಸ್ ಹೋಗುವಾಗ 450 ರೂಪಾಯಿ ನನ್ನ ಕೈಯಲ್ಲಿ ಇದೆಯಾ ಅಷ್ಟೇ ನಾನು ತಗೊಂಡ್ ಬಂದಿದ್ದು. ನಾನು ಊರಿಂದ ಏನಾದ್ರು ಜಮೀನ್ ಮಾರ್ಬಿಟ್ಟು ಒಂದು 10 ಕೋಟಿ ತಗೊಂಡ್ ಬಂದೆ, ಕಳ್ಕೊಂಡೆ ಅಂದ್ರೆ ನಂದು ಕಳ್ಕೊಂಡೆ ಅಂತ ಅರ್ಥ. ನಾನು ಏನು ತಗೊಂಡ್ ಬಂದಿಲ್ಲ ಸರ್, ಎಲ್ಲಿಂದ ಕಳ್ಕೊಳ್ಳೋದಾಗುತ್ತೆ? ಇಂಡಸ್ಟ್ರಿಯಲ್ಲಿ ದಯಾಳ್ ಕಳ್ಕೊಂಡೋದಕ್ಕಿಂತ ಪಡ್ಕೊಂಡಿದ್ದೇ ಹೆಚ್ಚು. ಡೆಫಿನೆಟ್ಲಿ ಸರ್, 100%. ಇವತ್ತು ಈ ಸ್ಟಿಲ್ ನೀವು ನನ್ನ ತಮಿಳ್ ಇಂಟರ್ವ್ಯೂಸ್ ನೋಡಿರ್ತೀರಾ, ಅದೇ ಆ ಕನ್ನಡ ರಾತ್ರಿ ತಮಿಳಲ್ಲಿ ಮಾಡುವಾಗ ಓಪನ್ ಸ್ಟೇಜ್ ಅಲ್ಲಿ ನಾನು ಹೇಳಿದೆ, ಐ ವಿಲ್ ಬಿ ಆಲ್ವೇಸ್ ಲಾಯಲ್ ಟು ದ ಕರ್ನಾಟಕ ಪೀಪಲ್ ಆಫ್ ಕರ್ನಾಟಕ ಅಂತ ಅಷ್ಟು ಜೋರಾಗಿ. ಆಮೇಲೆ ಓಪನಿಂಗ್ ಅಲ್ಲೂ ನಾನು ಕನ್ನಡ ಸಿನಿಮಾ ಬಗ್ಗೆನೂ ಮಾತಾಡಿರ್ತೀನಿ, ತಮಿಳ್ ಸಿನಿಮಾದಲ್ಲಿ ಅಷ್ಟು ಲಾಯಲ್ ಆಗಿರ್ತೀನಿ ನಾನು. ಬಿಕಾಸ್ ಇಲ್ಲಿ ನಾನು ಏನು ಕಲ್ಕೊಂಡಿಲ್ಲ ಸರ್. ನಾನು ಐ ಹ್ಯಾವ್ ಗೈನ್ಡ್ ಎ ಲಾಟ್, ಐ ಹ್ಯಾವ್ ಬೆನಿಫಿಟೆಡ್ ಎ ಲಾಟ್. ಜನರಲಿ ಎಲ್ಲ ಪ್ರೊಡ್ಯೂಸರ್ಸ್ ಹೇಳ್ತಾರೆ ಇಲ್ಲಿ ಕಳ್ಕೊಂಡೆ. ಇಲ್ಲ, ನಾನು ತುಂಬಾ ಸಂಪಾದನೆ ಮಾಡಿದ್ದೀನಿ. ಇವತ್ತು ಏನಾದ್ರು ಚೂರು ಒಳ್ಳೆ ಸ್ಟೇಟಸ್ ಅಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಇಟ್ ಇಸ್ ಬಿಕಾಸ್ ಆಫ್ ಸಿನಿಮಾ. ಎಸ್ ಸರ್.
ಸಾಲು ಸಿನಿಮಾಗಳು ಮಾಡಿದಾಗ ಬಾಬಾರು ರಸಿಕಾ ಒಂದು ಬೇರೆ ಥರದ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ನಿಮ್ಮ ಲೈಫಲ್ಲಿ. ಅದಾದ್ಮೇಲೆ ಒಂದಿಷ್ಟು ಸಿನಿಮಾಗಳು ಮಾಡ್ತೀರಿ, ಆದರೆ ಹೇಳ್ಕೊಳ್ಳೋಂಥ ಸಕ್ಸಸ್ ಸಿಗೋದಿಲ್ಲ. ಹೌದು. ಆಗ ನಿಮ್ಮ ಜೊತೆ ಸಿಗ್ತಾರೆ ನವೀನ್ ಕೃಷ್ಣ. ಸೊ ನವೀನ್ ಕೃಷ್ಣ ನೀವು ಒಂದಿಷ್ಟು ಮೋಡಿಗಳು ಮಾಡ್ತಾ ಹೋಗ್ತಾರೆ. ಅಂದ್ರೆ ನೋಡಿ, ಸ್ಟಾರ್ಗಳು ಸಿನಿಮಾ ಮಾಡಿದಂಥ ದಯಾಳ್ ಆಮೇಲೆ ಬರ್ತಾ 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 ಹೊಸಬ್ರು ಹಿಂದೆ ಹೋಗ್ತಾರೆ. ಹೌದು. ಯಾಕೆ ಅಂತ ಸರ್, ಒಂದು ಪಾಯಿಂಟ್ ಏನಂದ್ರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಬಾಬರ್ ರಸಿಕಾ ಹಿಟ್ ಆಯ್ತು, ಅದರ ಮಸಾಲ ಬಂದು ಸೆನ್ಸೇಷನಲ್, ಯಶವಂತ್ ಒಂದು ಒಳ್ಳೆ ಸಿನಿಮಾ ಅಂತ ಹೆಸರು ಬರುತ್ತೆ, ಆದ್ರೆ ಸೂಪರ್ ಡೂಪರ್ ಹಿಟ್ ಏನೂ ಇಲ್ಲ, ಬಟ್ ಸಾಂಗ್ಸ್ ಮಾತ್ರ ಸಖತ್ ಹಿಟ್ ಆಗುತ್ತೆ. ಮುರಳಿ ಅಷ್ಟು ದೊಡ್ಡ ಹೀರೋ ಆ ಟೈಮಲ್ಲಿ, ಯಾವುದೋ ಒಂದು ಕಂಠಿ ಸಿನಿಮಾ ಆದ್ಮೇಲೆ ಮುರಳಿ ಮಾಡಿದ್ದು. ಸೊ ಇಷ್ಟು ಇದ್ರೂ ನನಗೆ ಆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ನಾನು ಏನ್ ಸಿನಿಮಾಗಳು ಮಾಡಿದನೋ ಅಷ್ಟು ಆಹಾ ಓಹೋ ಅಂತ ನನಗಿಲ್ಲ. ಏನೋ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದೆ, ವರ್ಕೌಟ್ ಆಗಿಲ್ಲ ನನಗೆ. ಒಂದು ಬ್ರೇಕ್ ಆಯ್ತು, ಸಕಾಸಕ್ಕೆ ಆದ್ಮೇಲೆ ಒಂದು ಬ್ರೇಕ್ ತಗೊಂಡು 2011 ಇಂದ ನಾನು 2011 ಅಲ್ಲಿ ನಾನು ಯೋಗರಾಜ್ ಮಾಡಕ್ಕೆ ಮುಂಚೆ 2010 ಏನೋ ಹರಿಕತೆ ಅಂತ ಒಂದು ಸಿನಿಮಾ ಮಾಡಿದೆ. ಹೌದು. ಅದರಲ್ಲಿ ನನಗೆ ನವೀನ್ ಕೃಷ್ಣ ಪರಿಚಯ ಆದ್ರು. ನವೀನ್ ಕೃಷ್ಣ ಅದರಲ್ಲಿ ಕಾಮಿಡಿಯನ್, ಮುರಳಿ ಹೀರೋ, ಪೂಜಾ ಗಾಂಧಿ ತಂಗಿ ರಾಧಿಕಾ ಗಾಂಧಿ ಹೀರೋಯಿನ್, ಇಬ್ರು ಹೀರೋಯಿನ್ಸ್. ಒಂದು ಸಿನಿಮಾ ಮಾಡುವಾಗ ನವೀನ್ ಕೃಷ್ಣ ಪರಿಚಯ ಸಿಗುತ್ತೆ ನನಗೆ. ಆ ಪರಿಚಯದಿಂದ ನವೀನ್ ಕೃಷ್ಣ ರೈಟಿಂಗ್ಸ್ ಮೇಲೆ ನನಗೊಂದು ಒಂದು ಒಂದು ಸಖತ್ ಕಾನ್ಫಿಡೆನ್ಸ್, ಒಂದು ಅಟ್ರಾಕ್ಷನ್ ಆಗುತ್ತೆ ನನಗೆ. ಬೇರೆ ತರ ಬರೀತಾ ಇದಾರಲ್ಲ, ಅದೇ ತರ ನವೀನ್ ವೆಲ್ ವರ್ಸ್ಡ್ ಇನ್ ತೆಲುಗು, ವೆಲ್ ವರ್ಸ್ಡ್ ಇನ್ ತಮಿಳ್ ಆಲ್ಸೋ. ನೀವು ಏನು ಕನ್ವೆ ಮಾಡಿದ್ರು ಕನ್ನಡಕ್ಕೆ ಈಸಿಯಾಗಿ ಅದನ್ನ ಕನ್ವರ್ಟ್ ಮಾಡೋ ಒಂದು ಕೆಪಾಸಿಟಿ ಇತ್ತು ನವೀನ್ಗೆ, ಎಬಿಲಿಟಿ ಇತ್ತು. ಸೊ ಇದರಲ್ಲೂ ತುಂಬಾ ಸಾಂಗ್ಸ್ ಎಲ್ಲ ಬರೀತಾರೆ, ಶ್ರೀಹರಿ ಕತೆ ಅದರಲ್ಲಿ ಎಲ್ಲ ಮುಗಿದ ಮೇಲೆ ಈಗ ಏನ್ ಡಿಸೈಡ್ ಮಾಡ್ತೀನಿ ಅಂದ್ರೆ, ಇಯರ್ ಆಫ್ಟರ್ ದೊಡ್ಡ ಆಕ್ಟರ್ ಹೀರೋಗಳು ಹಿಂದೆ ಹೋಗ್ಬಾರ್ದು, ನಾವು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಬೇಕು. ಅದರಲ್ಲಿ ಅದಕ್ಕೆ ಡಿಸರ್ವ್ ಆಗಿರುವ ಆಕ್ಟರ್ಸ್ ಇಟ್ಕೊಂಡು ಸಿನಿಮಾ ಮಾಡ್ಬೇಕು. ಅವ್ರಿಗೆ ಮಾರ್ಕೆಟ್ ಇದೆ ಇಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ತಲೆ ಕೆಡಿಸ್ಕೋಬಾರ್ದು. ಕಂಟೆಂಟ್ ಒಳ್ಳೆ ಬಡ್ಜೆಟ್ ಅಲ್ಲಿ ಮಾಡಿದ್ರೆ ವರ್ಕೌಟ್ ಆಗ್ಬಹುದು ಅಂತ ಫಸ್ಟ್ ನಾನು ಟ್ರೈ ಮಾಡಿದ್ದು ಯೋಗರಾಜ್ ಬಟ್ ಬ್ಯೂಟಿ ಬಟ್. ಬಹಳ ಜನ ಯೋಗರಾಜ್ ಭಟ್ ಸಿನಿಮಾನೇ ಮಾಡಿದಾರ. ಬ್ಯೂಟಿ ಬಟ್ ಆ ಸಿನಿಮಾ ನಾನು ಫಸ್ಟ್ ಕಂಟೆಂಟ್ ಓರಿಯೆಂಟೆಡ್ ಆಗಿ ತುಂಬಾ ನವೀನ್ ಕೃಷ್ಣಗೆ ಏನೋ ಮಾರ್ಕೆಟ್ ಏನು ಇರ್ಲಿಲ್ಲ. ಒಂದು ಸಿನಿಮಾ ಒಳ್ಳೆ ಸಿನಿಮಾ ಮಾಡಿದ್ರು, ದಿಮಾಕ್ ಸಿನಿಮಾ ಮಾಡಿದ್ರು, ಒಳ್ಳೆ ಪಾಪ್ಯುಲರ್ ಇತ್ತು, ಬಟ್ ಒಂದು ವ್ಯಾಪಾರ ಅಂತ ಏನು ಇರಲಿಲ್ಲ. ಬಟ್ ಯೋಗರಾಜ್ ಸಿನಿಮಾ ನಾನು ಮಾಡಿದ ತಕ್ಷಣ ಅಲ್ಲಿ ನನಗೊಂದು ಗ್ರಿಪ್ ಸಿಕ್ತು ಸರ್. ಅಂದ್ರೆ ನಾನು ಸರ್ಕಸ್ ಗಾಳಿಪಟ ತರ ಸಿನಿಮಾ ಮಾಡಿದೀನಿ, ತುಂಬಾ ಕ್ಲೋಸ್ ಟುಗೆದರ್. ಆ ಟೈಮಲ್ಲಿ ದೊಡ್ಡ ಬಜೆಟ್, ದೊಡ್ಡ ಸ್ಟಾರ್ ಸಿನಿಮಾಗಳು. ನಾನು ಯೋಗರಾಜ್ ಮಾಡುವಾಗ ದೇರ್ ವಾಸ್ ನೋ ಸ್ಟಾರ್. ಒಳ್ಳೆ ಒಬ್ಬ ಗ್ರೇಟ್ ಆಕ್ಟರ್ ನವೀನ್ ಕೃಷ್ಣ ಇದ್ರು, ಒಳ್ಳೆ ಕಂಟೆಂಟ್ ಇತ್ತು ನಮ್ಮ ಹತ್ರ, ಒಂದು ಎಕ್ಸ್ಪೀರಿಯನ್ಸ್ ಸಿಕ್ತು ನಮಗೆ. ಅಂದ್ರೆ ಇಟ್ ವಾಸ್ ಎ ವೆರಿ ಬ್ರೇಕ್ ಈವನ್ ಸಿನಿಮಾ. ನನಗೆ ಲಾಸು ಆಗಿಲ್ಲ, ಪ್ರಾಫಿಟ್ ಆಗಿಲ್ಲ. ನಾನು ಮಾಡಿದ 55 ಲಕ್ಷದಲ್ಲ ಏನೋ, ನಾನು ಸ್ಯಾಟಲೈಟ್ 50 ಲಕ್ಷಕ್ಕೆ ಮಾರಿದ್ದೆ. ಥಿಯೇಟ್ರಿಕಲ್ ಅದೆಲ್ಲ ಆಗಿ ಬ್ರೇಕ್ ಈವನ್ ಆಯ್ತು ನನಗೆ ಒಂದು ಲೆವೆಲ್. ಅಲ್ಲಿ ನನಗೆ ಒಂದು ಇದು ಸಿಕ್ತು, ಏನಂದ್ರೆ ಓಕೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂದ್ರೆ ನಾವು ಸ್ವಲ್ಪ ಅಲ್ಲಿಂದ ಕಾನ್ಸಂಟ್ರೇಟ್ ಮಾಡೋಣ ಅಂತ ಹೇಳಿ, ಇವತ್ತು ಏನು ನೀವು ಪ್ಯಾರಲಲ್ ಸಿನಿಮಾ ಅಂತ ನೀವು ಏನು ಈಗ ಟ್ರೈ ಮಾಡ್ತಾ ಇದ್ದದ್ದು ಅಷ್ಟು ಆವಾಗಲೇ ನಾನು ಟ್ರೈ ಮಾಡಿದೆ. 2011 ಅಲ್ಲಿ ಯೋಗರಾಜು, ಅದಾದ್ಮೇಲೆ 2014 ಅಲ್ಲಿ ಹಗ್ಗದ ಕೊನೆ, ಆಕ್ಟರು ರಂಗನಾಯಕಿ, ಆಕರಣ ರಾತ್ರಿ, ಪುಟ 109, ಇಂತ 9ನೇ ದಿಕ್ಕು, ಇಂತ ಸಿನಿಮಾ ಎಲ್ಲ ಎಕ್ಸ್ಪೆರಿಮೆಂಟಲ್ ಸಿನಿಮಾ, ಪ್ಯಾರಲಲ್ ಸಿನಿಮಾ ಟ್ರೈ ಮಾಡಿದೆ. ಇನ್ಫ್ಯಾಕ್ಟ್ ಇವತ್ತು ನನಗೆ ಜ್ಞಾಪಕ ಇದೆ, ಯೋಗರಾಜ್ ಸಿನಿಮಾ ರಿಲೀಸ್ ಆಗುವಾಗ ರಕ್ಷಿತ್ ಶೆಟ್ಟಿ ಬರ್ದಿದ್ರು. ಆ ಫೇಸ್ಬುಕ್ ತುಂಬಾ ಹೊಸದು, ಅದರಲ್ಲಿ ರಕ್ಷಿತ್ ಶೆಟ್ಟಿ ಬರ್ದಿದ್ದಾರೆ. ಆ ಟೈಮಲ್ಲಿ ಏನ್ ಬರ್ದಿದ್ದಾರೆ, ಈ ಸಿನಿಮಾ ಏನಾದ್ರು ನಾವು ಎಲ್ಲ ನೋಡಿ ಹಿಟ್ ಮಾಡಿಬಿಟ್ರೆ ನಮ್ ಸಿನಿಮಾ ಕ್ವಾಲಿಟಿ, ಕನ್ನಡ ಸಿನಿಮಾ ಕ್ವಾಲಿಟಿ ಚೇಂಜ್ ಆಗುತ್ತೆ ಅಂತ ಒಂದು ಸ್ಟೇಟಸ್ ಬರೀತಾರೆ ಆ ಟೈಮಲ್ಲಿ ರಕ್ಷಿತ್ ಶೆಟ್ಟಿ. ಸೊ ಅದೇ ರಕ್ಷಿತ್ ಶೆಟ್ಟಿ ಇಷ್ಟು ನಮ್ಮ ಮೇಲೆ ಒಪಿನಿಯನ್ ಇಟ್ಕೊಂಡಿದಾರಲ್ಲ ಅನ್ಬಿಟ್ಟು, ಆಕ್ಚುಲಿ ಅವರೇ ನನ್ನ ಲೈಫಲ್ಲಿ ನೋಡಿ, ಆ ರಕ್ಷಿತ್ ಶೆಟ್ಟಿ ಅವ್ರ ಹತ್ರನೇ ಒಂದು ಸಬ್ಜೆಕ್ಟ್ ಹೇಳಕ್ ಹೋಗ್ತಾ ಇದೀನಿ ನಾನು, ನವೀನ್ ಕೃಷ್ಣ ಇಬ್ರು. ಅವ್ರು ಏನ್ ಹೇಳ್ತಾರೆ, ಸಬ್ಜೆಕ್ಟ್ ಎಲ್ಲ ಕೇಳ್ಬಿಟ್ಟು ಸರ್ ನಾನು ಬೌಂಡ್ ಸ್ಕ್ರಿಪ್ಟ್ ಬೇಕು ಅಂತ ಹೇಳ್ತಾರೆ. ನಾವು ಒಂಥರ ಸರ್ಕಾಸ್ಟಿಕ್ ಆಗಿ ಹೇಳ್ಬಿಟ್ಟು ಬರ್ತೀನಿ. ಆವಾಗ ಅವರು ವಾಸ್ತು ಪ್ರಕಾರ ಸಿನಿಮಾ ಇವ್ರದ್ದು, ಯೋಗರಾಜ್ ಅವ್ರದ್ದು ಸಿನಿಮಾ, ಆ ಸಿನಿಮಾಗೆ ನಾನು ಕೇಳ್ತಾ ಇದ್ದೀನಿ, ಅವ್ರದ್ದು ಇನ್ನೂ ಶೂಟಿಂಗ್ ಶುರು ಆಗಿಲ್ಲ. ಸರ್ ನನ್ನ ಹತ್ರ ನೀವು ಇದು ಕೇಳ್ತಾ ಇದ್ರಾ ಬೌಂಡ್ ಸ್ಕ್ರಿಪ್ಟ್, ಯೋಗರಾಜ್ ಅವರು ಕೊಟ್ರ ನಿಮಗೆ ಅಂತ ಕೇಳಿದೆ. ಬಿಕಾಸ್ ನನ್ ಚೆನ್ನಾಗಿ ಗೊತ್ತಿದೆ ಯೋಗರಾಜ್ ಅವ್ರ ಹತ್ರ ಸ್ಪಾಟ್ ಅಲ್ಲಿ ಬರೀತಾರೆ. ಸುಮ್ಮನೆ ಒಂದು ಹಿಂಟ್ ಬರ್ದು ಇಟ್ಟಿರ್ತಾರೆ ಅಷ್ಟೇ, ಮಿಕ್ಕಿದ ಸ್ಪಾಟ್ ಅಲ್ಲಿ ಬೌಂಡ್ ಸ್ಕ್ರಿಪ್ಟ್ ಅಂತ ಏನು ಯೋಗರಾಜ್ ಅವ್ರ ಹತ್ರ ಕೇಳಕ್ ಆಗಲ್ಲ ಇವತ್ತು ಅಷ್ಟೇ. ಸೊ ನಾನು ಏನ್ ಕೇಳಿದೆ ರಕ್ಷಿತ್ ಶೆಟ್ಟಿ ಅವ್ರ ಹತ್ರ, ನಿಮ್ಮ ಹತ್ರ ಬೌಂಡ್ ಸ್ಕ್ರಿಪ್ಟ್ ಯೋಗರಾಜ್ ಕೊಡ್ತಾರೆ? ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್ ಅಂದ ತಕ್ಷಣ ನಕ್ಕೊಂಡು ಬಂದ್ಬಿಟ್ಟಿದ್ವಿ ನಾನು ನವೀನ್ ಇಬ್ರು. ಬಂದು ನಾನು ಒಂದು ಆಫೀಸ್ ಇನ್ವೆಸ್ಟ್ ಮಾಡಿ, ಒಂದು ಸಣ್ಣ ರೆಂಟೆಡ್ ಪ್ಲೇಸ್ ಇನ್ವೆಸ್ಟ್ ಮಾಡಿ, ರಕ್ಷಿತ್ ಶೆಟ್ಟಿಗೆ ಸಬ್ಜೆಕ್ಟ್ ಬೌಂಡ್ ಸ್ಕ್ರಿಪ್ಟ್ ಕೇಳಿದ್ರಲ್ಲ, ನಾನು ನವೀನ್ ಇಬ್ರು ಕೂತ್ಕೊಂಡು ಸ್ಕ್ರಿಪ್ಟ್ ಬರಿತಾ ಇದ್ವಿ.
ಇಂಟರ್ವ್ಯೂ ತನಕ ಮುಗಿಸಿದೀವಿ. ಮುಗಿಸ್ಬಿಟ್ಟು ಒಂದು ದಮ್ ಹೊಡಿತಾ ಇದಾರೆ ನವೀನು, ಅಲ್ಲಿ ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇರುವಾಗ ಇದೇನು ಇದು ಬೌಂಡ್ ಸ್ಕ್ರಿಪ್ಟ್ ಮಾಡಿ ಕೊಡ್ಬೇಕಲ್ಲ, ಇನ್ನೊಂದು 4-5 ದಿವಸ ಆಗುತ್ತೆ ಅಲ್ಲ ನಾವು ಮಾತಾಡಿ ಮುಗ್ಸಕ್ಕೆ ಅಂತ ಮಾತಾಡುವಾಗ, ಯಾಕಪ್ಪ ಹೀರೋಗಳು ಸಹವಾಸ ನವೀನ್, ಒಂದು ಕೆಲಸ ಮಾಡ್ಬೇಕು, ನಾನೊಂದು ಸಿನಿಮಾ ಡೈರೆಕ್ಟ್ ಮಾಡ್ತೀನಿ, ನೀವು ಆಕ್ಟ್ ಮಾಡಿ, ನಾವಿಬ್ಬರೇ ನೋಡ್ಬಿಡೋಣ ಸಿನಿಮಾನ, ಬೇರೆ ಯಾರು ನೋಡು, ಹಿಂಗೆ ಶುರುವಾಯ್ತು. ನೀವು ಹೀರೋ, ನಾನು ಡೈರೆಕ್ಟರ್, ನಾವಿಬ್ಬರೇ ಆಡಿಯನ್ಸ್, ಈ ತರ ಒಂದು ಸಿನಿಮಾ ಮಾಡೋಣ ಅಂತ ನಗ್ತಾ ಇದೀವಿ. ದೆನ್ ನವೀನ್ ಸಡನ್ ಆಗಿ ಹೇಳ್ತಾ ಇದಾರೆ, ಇಲ್ಲ ಟೈಮ್ಸ್ ಆಫ್ ಇಂಡಿಯಾದು ಡ್ರಾಮಾ ಕಾಂಪಿಟೇಷನ್ ಇತ್ತು ಇದು ಟೈಮಲ್ಲಿ, ಏನೋ ಕಾಲೇಜ್ ಟೈಮಲ್ಲಿ ನಾನು ಒಂದು 1 ಆಕ್ಟ್ ಪ್ಲೇ ಮಾಡಿದ್ದೀನಿ, ಹಗ್ಗದ ಕೊನೆ ಅಂತ ಒಂದು ಪ್ಲೇ ಅದು ಅಂತ ಹೇಳ್ತಾರೆ. ಸರ್ ಹೆಂಗ್ ನೋಡಿ, ಎಲ್ಲಿಂದ ಹೆಂಗ್ ಶುರು ಆಯ್ತು ನೋಡಿ, ಲಿಂಕ್ ಆಯ್ತು. ಹೌದಾ ಏನದು ಅಂತ ಕೇಳ್ತಾ ಇದ್ದೀನಿ. ಒಂದು ಕಾನ್ವರ್ಸೇಷನಲ್ ಫಿಲ್ಮ್ ಸರ್ ಅದು, ಒಬ್ಬ ಜೈಲರ್ ಕನ್ವಿಕ್ಟ್ ಇಬ್ಬರು ಮಧ್ಯದಲ್ಲಿ ಒಂದು ಕಾನ್ವರ್ಸೇಷನ್ ಆಗುತ್ತೆ, ಅಷ್ಟೇ ಸಿನಿಮಾ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ರೀ, ಈ ಬೌಂಡ್ ಸ್ಕ್ರಿಪ್ಟ್ ಬೇಡ, ರಕ್ಷಿತ್ ಶೆಟ್ಟಿ ಬೇಡ, ಸೈಡ್ ಗಿಡಿ, ಇದನ್ನೇ ಸಿನಿಮಾ ಮಾಡ್ತೀವಿ ಅಂತ ಹೇಳಿ ಅಲ್ಲಿಂದ 15ನೇ ದಿವಸ ಶೂಟಿಂಗ್ ಹೋಗ್ತಾ ಇದ್ದೀನಿ. ಕರೆಕ್ಟ್, ರೆಡಿ ಆಗುತ್ತೆ. ಅದೇ ಹಗ್ಗದ ಕೊನೆ, ರಾಜ್ಯ ಪ್ರಶಸ್ತಿನೇ ತಗೋತೀನಿ. ಹೌದು, ಸ್ಟೇಟ್ ಅವಾರ್ಡ್ ತಗೊಳ್ತೀನಿ ಅದಕ್ಕೆ, ಬೆಸ್ಟ್ ಡೈರೆಕ್ಟರ್, ಬೆಸ್ಟ್ ಫಿಲ್ಮ್. ಅಲ್ಲಿಂದ ಲೈಫ್ ಚೇಂಜ್ ಆಯ್ತು ಸರ್. ಅಲ್ಲಿಂದ ಒಂದು ಬಡ್ಜೆಟ್ ಅಲ್ಲಿ ಸಿನಿಮಾ ಹೆಂಗ್ ಮಾಡೋದು, ಕಂಟೆಂಟ್ ಅದೇ ತರ ತುಂಬಾ ಆರ್ಟ್ ಫಿಲ್ಮ್ ತರ ಇಲ್ಲದೆ ಪ್ಯಾರಲಲ್ ಸಿನಿಮಾ ಮಾಡಿದ್ರೆ ಒಂದಷ್ಟು ದುಡ್ಡು ಮಾಡ್ಬೋದು, ಹೆಸರು ಮಾಡ್ಬೋದು. ಇವತ್ತು ದಯಾಲ್ ಪದ್ಮನಾಭನ್ ಅಂದ್ರೆ ಆಹಾ ಓಹೋ ಇಲ್ಲ ಅಂದ್ರೂ ಒಂದು ಡೀಸೆಂಟ್ ಆಗಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡ್ತಾರೆ ಅನ್ನೋ ಹೆಸರು ಬಂದಿದ್ದು ನನ್ನ ಸೆಕೆಂಡ್ ಇನ್ನಿಂಗ್ಸ್ ಇಂದ ಸರ್. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ.